ಎಲ್ಲಿ ಯಾವ ಹಾಸ್ಪಿಟ್ಲ್? ಮುದಿಯ ಕಟ್ಟೆಯಾಗಿ ಹಿಂಗ್ ತಿಂದ್ರೆ ಹೆಂಗೆ? ಅಲ್ಲಿ ಹೋಗ್ಬೇಕು. ಯಾಕೆ? ಯಾಕೆ ಅಂದ್ರೆ ಇಷ್ಟೊತ್ಕೊಂಡ್ರೆ ಎಲ್ಲಿ ಯಾವ ಗುಡಿ ಓಪನ್ ಇರುತ್ತೆ. ಸೀರಿಯಸ್ ಮ್ಯಾಟರ್ ಮಾತಾಡ್ಬೇಕಾದ್ರೆ ನಾಯಿನಲ್ಲಿ ಕ್ರಿಮಿ ಕೀಟ ಎಲ್ಲ ಸ್ಪ್ರೆಂಟ್ ಆಗಿರ್ಬೇಕು. ಓಕೆ, ವೆನೆಲ್ಲ ಫ್ಲೇವರ್ ಇಸ್ಕೊಡಿ. ಇವಾಗ ಹೇಳ್ತಾ ಇದ್ದೀನಿ. ಅದೇ ಕಣ್ಣು ಮುಚ್ಕೊಂಡು ಮಾತಾಡ್ತಿದ್ದೆ, ಕಣ್ ತೆಗೆದು ಮಾತಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬಾ ದಿನ ಆಗಿತ್ತು ಗುಡಿಗೆ ಹೋಗ್ಬೇಕಂತ ಆಸೆ. ಸೊ ತುಂಬಾ ದಿನ ಹೋಗಂಗಿಲ್ಲ, ಕೆಲಸ ಇರೋದ್ರಿಂದ. ಸೊ ಇವತ್ತು ನಾವು ಗುಡಿ ಹೋಗ್ತಾ ಇದೀವಿ. ಯಾಕಂದ್ರೆ ಇವತ್ತು ಆಬ್ವಿಯಸ್ಲಿ ಸಾಟರ್ಡೆ ಅಲ್ವಾ, ಆಂಜನೇಯ ಗುಡಿಗೆ ಹೋಗ್ಬೇಕು. ಸೊ ನಮ್ ಜೊತೆ ಇವತ್ತು ನಮ್ಮ ಪುಟಾಣಿ ಪೂರಿನೂ ಬರ್ತಾಳೆ. ಸೊ ಪೂರಿ, ನಾವು ಎಲ್ಲಿ ಹೋಗ್ತೇವೆ? ನಾವು ಇವಾಗ ಎಲ್ಲಿ ಹೋಗ್ತೀವಿ? ನಾವು ಎಲ್ಲಿ ಹೋಗ್ತೀವಿ? ನಾವು ಜೇಜಿ ಹೋಗ್ತೀನಿ. ನೀನು ಬರ್ತೀಯಾ? ಆಂಟಿ ಬರ್ತಾಗ? ಆಂಟಿ ನೀನು ಬಿಟ್ಟೋಗೋಣ? ನಾ ಹೋಗೋಣ. ಆಂಟಿ ಬೇಕಾ ಬೇಡ? ಬೇಕಾ? ಹೇಳ ಆಂಟಿ, ಹೋಗೋಣ ಬಾ. ಓಕೆ ಗೈಸ್, ಸೊ ಇವಾಗ ನಾವು ಹೋಗ್ತಾ ಇದ್ವಿ, ಆಂಜನೇಯ ಗುಡಿಗೆ ಹೋಗ್ತೀವಿ. ಸೊ ಎಲ್ರು ಶುಭ ಶನಿವಾರ, ಎಲ್ರು ಆರಾಮಾಗಿರಿ. ಸೊ ಯಾರಿಗೆಲ್ಲ ಶನಿ ಘಾಟ ಇದೆ, ಸೊ ಎಲ್ಲ ಫಸ್ಟ್ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ. ಆಂಜನೇಯ ದೇವಸ್ಥಾನಕ್ಕೆ ಹೋದ್ರಿಂದ ನಿಮ್ಗಿರೋ ಅರ್ಧ ಶನಿ ಘಾಟ ಹೋಗುತ್ತೆ. ಸೊ ನಮಗೂ ಅಷ್ಟೇ, ನಮ್ಗೆ ನನ್ನ ರಾಶಿಲೇ ಶನಿ ಘಾಟ ಬಂದ್ಬಿಟ್ಟಿದಂಗಾಗಿ. ಸೊ ಯಾವಾಗ್ಲೂ ನಾನು ಆಂಜನೇಯ ಗುಡಿಗೆ ಹೋಗೋದ್ರಿಂದ ನಂಗೆ ಒಳ್ಳೇದಾಗಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಪೂಜೆ ಮಾಡಿದಾಳೆ ಮೇಡಮ್, ಅಂದ್ರೆ ರೆಡಿ ಮಾಡಿದ್ದಾಳೆ. ಸೊ ನಾನೇ ಎಲ್ಲ ದೀಪ ಹಚ್ಚಿದ್ದು. ನಮ್ಮ ಮೇಡಮ್ ಅವರು ರಂಗೋಲಿ ಹಾಕಿದ್ದಾರೆ. ಸೊ ನಾವು ಅದಕ್ಕೆ ಹೂವು ಇಟ್ಟಿದ್ದೀವಿ. ನೋಡಿ, ದಿಸ್ ಕ್ರೆಡಿಟ್ಸ್ ಗೋಸ್ ಟು ದಿಸ್ ಲೇಡಿ. ಅದೇ ಬೇಕಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಾಡ್ತೀರಾ? ಪೂರ್ವಿ, ಇಷ್ಟೊತ್ಕೊಂಡ್ರೆ ಎಲ್ಲಿ ಯಾವ ಗುಡಿ ಓಪನ್ ಇರುತ್ತೆ. ಹಾಫ್ ಅನ್ ಅವರ್ ಟೈಮ್ ಇದೆ. ಸೊ ಹಾಫ್ ಅನ್ ಅವರ್ಲೆ ಟಕ್ ಅಂತ ಹೋಗ್ಬರೋಣ. ನೋಡೋಣ. ನಿನ್ ಫಸ್ಟ್ ಬೇಗ ಬೈಕ್ ತೆಗಿಬೇಕಂದ್ರೆ ನನಗೆ ಸ್ವಲ್ಪ ಕೊಡ್ಬೇಕು ಇವಾಗ. ಬರೀ ಇಂಥದೆಯಾ? ಕೊಡು ಸ್ವೀಟ್. ಇಷ್ಟೇ, ಇನ್ನೂ ಸ್ವಲ್ಪ ಕೊಡು. ಸಾಕು. ಇನ್ನೂ ಸ್ವಲ್ಪ ಕೊಡಮ್ಮ. ಇಲ್ಲ, ತಿನ್ನೀನ ತಿನ್ನು. ಆಂಟಿ ಕೊಡು, ಆಂಟಿ ತಿನ್ನಲಿ. ಆಂಟಿ ತಿನ್ನಲಿ. ಆಂಟಿ ತಿನ್ನಂಡಿ ಅನ್ನ ತಿನ್ನಿ. ಏನು ಹಂಗೆ ತಿಂತೀಯ? ಪ್ರಸಾದ ಅದು. ಬರೀ ಇಂಥದೆಯಾ? ಪೂರ್ವಿ, ನಾವು ಬಂದಿದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇವರು ಕಾಲು ತೊಳಿತಾ ಇದ್ದಾರೆ. ಪೂರಿನೂ ಕಾಲು ತೊಳಿಬೇಕಾ? ಪೂರಿ ಕಾಲು ತೊಳಿತಾ ಇದ್ದಾಳೆ. जय शिव ओंकारा प्रभु हर शिव. వెనీల తీసి తీసుకో. ಇದು ಜೇನುತುಪ್ಪ ಮಾಡ್ಸಿದ್ದಾನು ಅನ್ನೊಂದು ನೀನು ಅಂತೀಯಲ್ಲ.
ಇಲ್ಲ ಇಲ್ಲ Na festa do fim de semana, só rolê bom. Ela chega e desencana com passo bem soa. ಇವಾಗ ಐಸ್ ಕ್ರೀಮ್ ತಗೊಂಡ್ಲು ಪೂರ್ವಿ. ಸೊ ಮಿಸ್ಸಸ್ಸು ಐಸ್ ಕ್ರೀಮ್ ತಗೊಂಡ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಐಸ್ ಕ್ರೀಮ್ ತೊಗೊಂಡಿದ್ದಾರೆ. ಐಸ್ ಕ್ರೀಮಲ್ಲಿ ತೋರಿಸಿ ಹೋಗ್ತಾರೆ. ಐಸ್ ಕ್ರೀಮ್ ತೊಗೊಂಡ್ಲು. ಸೊ ದೇವಸ್ಥಾನಕ್ಕೆ ಸೊ ಇವತ್ತು ಕ್ಲೈಮೇಟ್ ಕೂಲ್ ಆಗಿದೆ, ಮಸ್ತಾಗಿದೆ ಬ್ರೋ. ಸೊ ವಾಟ್ಸಪ್ ಬ್ರೋ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನು ಪುರಿ ಬಿತ್ತ? ಐಸ್ ಕ್ರೀಮ್ ನೋಡಿ ಎಷ್ಟಿದೆ. ಐಸ್ ಕ್ರೀಮ್ ನೋಡಿ, ಐಸ್ ಕ್ರೀಮ್ ನೋಡಿ. ಆಂಟಿ ಕೊಡ್ತೀಯ ಪುರಿ? ಆಂಟಿ ಕೊಡ್ತೀಯ? ಆಂಟಿಗೆ ಯಾವ್ದು ಕೊಡ್ತೀಯ? ನಿಂಗೆ? ಆಂಟಿಗೆ ಯಾವುದು ಕೊಡ್ಬೇಡಲ್ಲ, ನೀನು ತಿನ್ನು. ಓಕೆ, ನಿಂಗೊಂದು ಅಣ್ಣಗೊಂದು. ಆಂಟಿಗೆ ಬೇಡ, ನನಗೆ ಅಷ್ಟೇ. ನನಗೆ, ನಿಂಗೆ, ಅಣ್ಣಗೆ. ನಡಿ ಹೋಗೋಣ. ಸೊ ಗೈಸ್, ಗುಡಿಗೆ ಹೋಗಿ ಬಂದಿವಿ. ಸೊ ಸ್ಯಾಟರ್ಡೆ ಅಲ್ವಾ, ಸೊ ಹಂಗಾಗಿ ಗುಡಿಗೆ ಹೋಗಿ ಬಂದು. ಸೊ ಅಲ್ಲಿಂದ ಬರ್ಬೇಕಾದ್ರೆ ನಮ್ಮ ಪೂರ್ವಿ ಪೂರ್ವಿ ತೋರಿಸಿದ್ದೀನಿ ಕೆಲಸ. ನೋಡಿ, ಇಲ್ಲಿ ಪೂರ್ವಿ ಹಂಗೆ ಅಂದರೆ ಬರ್ಬೇಕಾದ್ರೆ ಐಸ್ ಕ್ರೀಮ್ ಕೇಳಿ. ಸೊ ಐಸ್ ಕ್ರೀಮ್ ತೊಗೊಂಡಿದ್ವಿ. ಸೊ ಅರುಣ್ ಐಸ್ ಕ್ರೀಮ್ ಅಂತ. ಸೊ ಬಿಸಿಲಲ್ಲಿ ಆಲ್ಮೋಸ್ಟ್ ಎಲ್ಲ ಇವಾಗ ಬಿಸಿಲು ಜಾಸ್ತಿ ಇದೆ. ಸೊ ಹಂಗಾಗಿ ನೀವೆಲ್ಲ ಹಣ್ಣು ತಿನ್ನಿ, ಜಾಸ್ತಿ ನೀರು ಕುಡೀರಿ. ಏನಮ್ಮ? ಹೌದಾ? ಜಾಸ್ತಿ ಆಗುತ್ತೆ, ಹಂಗಾಗಿ ಕುಡೀರಿ. ಸೊ ಬಂದಿದ್ದಾಯ್ತು. ಸೊ ದರ್ಶನ ಚೆನ್ನಾಗಾಯಿತು. ನಿಮಗೋಸ್ಕರ ತುಂಬ ಚೆನ್ನಾಗಿ ಬರ್ಕೊಂಡಿದ್ದೀವಿ. ಓಕೆ, ಇವತ್ತು ಈದ್ ಮುಬಾರಕ್ ಇರೋದ್ರಿಂದ ಯಾರ್ಯಾರು ಮುಸ್ಲಿಮ್ ಫ್ರೆಂಡ್ಸ್ ಯಾರು ನೋಡ್ತಿದ್ದಾರೆ, ಸೊ ನಮಗೆಲ್ಲ ಎಲ್ರಿಗೂ ಹ್ಯಾಪಿ ಈದ್ ಮುಬಾರಕ್. ವೆನಿಲಾ ಫ್ಲೇವರ್ ಅಂದ್ರೆ ತುಂಬಾ ಇಷ್ಟ. ಐಸ್ ಕ್ರೀಮ್, ಅರುಣ್ ಐಸ್ ಕ್ರೀಮ್ ಅಲ್ಲಿ ವೆನಿಲಾ ಫ್ಲೇವರ್ ಸೂಪರ್ ಆಗಿರುತ್ತೆ. ಯಾರನ್ನ ಇಸ್ಕೊಡ್ಬೇಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ವೆನಿಲಾ ಫ್ಲೇವರ್ ಇಸ್ಕೊಡಿ. ಇವಾಗ ಹೇಳ್ತಾ ಇದ್ದೀನಿ. ಅದೇ ಕಣ್ಣು ಮುಚ್ಕೊಂಡು ಮಾತಾಡ್ತಿದ್ದೆ, ಕಣ್ ತೆಗೆದು ಮಾತಾಡು. ನೋಡಿ ಗಾಯ್ಸ್, ಅಲ್ಲಿ ನೋಡ, ಅಲ್ಲಿ ಹಂಗೆ ತಿಂತಿದ್ದಾಳೆ. ಇವಳು ಐಸ್ ಕ್ರೀಮ್ ತಿಂದ್ರೆ ಅಲ್ಲಿಗೆಲ್ಲ ಹಚ್ಕೊಂಡು ತಿಂತಿದ್ದಾಳೆ. ನಿಂಗಿಂತ ಚಿಕ್ಕ ಮಕ್ಕಳೇ ಚೆನ್ನಾಗಿ ತಿಂತಾರೆ. ನೀನೇನು ಮುದಿಯ ಕಟ್ಟೆಯಾಗಿ ಹಿಂಗೆ ತಿಂದ್ರೆ ಹೆಂಗೆ? ನಾನು ಮುದ್ದೆ ಕತ್ತೆ ಆಗಿಲ್ಲ, ನನಗೆ ಇನ್ನೂ ಚಿಕ್ಕ ಏಜ್ ಅಂದ್ರೆ ಎಷ್ಟು ಹೇಳ್ಬೇಕಾ? ಹೇಳು. ಹೇಳಲ್ಲ. ಅವು ಯಾಕೆ ಹೆಣ್ಮಕ್ಳ ಏಜು ಮತ್ತು ಆಮೇಲೆ ಸ್ಯಾಲ್ರಿ ಕಳೆದು ಯಾರು ಹೇಳಲ್ಲ. ನಾನು ನಿಮ್ಮ ಹಾಸ್ಪಿಟ್ಲಲ್ಲಿ ಒಂದ್ಸರಿ ಬಂದಾಗ ನಮ್ಮ ಫ್ರೆಂಡ್ ಅಭಿ ಅಡ್ಮಿಟ್ ಆಗಿದ್ನಲ್ಲ, ಆ ಟೈಮಲ್ಲಿ ನಿಮ್ಮ ಹಾಸ್ಪಿಟ್ಲಲ್ಲಿ ಇರೋ ಎಷ್ಟು ನರ್ಸ್ ಕೇಳಿದ್ರೆ ಅವ್ರು ಸ್ಯಾಲ್ರಿ ಹೇಳಿದಿರಲಿಲ್ಲ. ಯಾಕೆ ಹೇಳಲ್ಲ? ನಮ್ಮ ಹುಡುಗರು ಹಂಗಿಲ್ಲ. ಏನು ಸ್ಯಾಲ್ರಿ ಎಲ್ಲ ಸ್ಯಾಲ್ರಿ ಬಯೋಡೇಟ್ ಇಷ್ಟೆಲ್ಲ ಕೊಟ್ಬಿಡ್ತಾರೆ. ಎಷ್ಟು ಸ್ಯಾಲ್ರಿ ಬರುತ್ತೆ, ಎಷ್ಟು ಕಟ್ಟಾಗುತ್ತೆ, ಎಲ್ಲಿ ಖರ್ಚು ಎಲ್ಲ ಹೇಳ್ತಾರೆ. ಹುಡುಗರು ಯಾಕೆ ಹೇಳಲ್ಲ ಅಂತ ಗೊತ್ತಿಲ್ಲ. ಹುಡುಗಿರ ಮೈಂಡ್ ಸೆಟ್ ಏನು ನಿನ್ನ ಪ್ರಕಾರ? ಗೊತ್ತಿಲ್ಲ. ನೀನು ಸ್ವಲ್ಪ ಸರಿ ಕೊಡು. ಅರುಣ್ ಐಸ್ ಕ್ರೀಮ್ ತಿನ್ನಿ ಯಾವಾಗ್ಲೂ, ಬೇರೆ ಯಾವುದು ತಿನ್ಬೇಡಿ. ಅರುಣ್ ಐಸ್ ಕ್ರೀಮ್ ಸೂಪರ್ ಟೇಸ್ಟ್ ಇರುತ್ತೆ. ಪ್ರಮೋಷನ್ ಮಾಡ್ತದೆ ಚೆನ್ನಾಗಿರುತ್ತೆ. ಅರುಣ್ ಐಸ್ ಕ್ರೀಮ್ ಮಾಡೋದು ಪ್ರಮೋಷನ್ ಮಾಡ್ತಾ ಇದೆಯಾ? ಮತ್ತೆ ನಂಗೆ ತುಂಬ ಇಷ್ಟ. ತುಂಬ ಇಷ್ಟ ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬ ಇಷ್ಟಪಟ್ಟು ಬೇರೆ ಏನು ಹೇಳ್ತಿಲ್ಲ, ಅದೇ ಹೇಳ್ತಿದ್ದೆ ಮತ್ತೆ. ಹೌದು, ಹೇಗೆ ಅದು ಇಷ್ಟ. ಅದಕ್ಕೆ ಹೋಗ್ಬೇಕಲ್ವಾ, ಹಾಂ. ಊಟ ತಗೊಂಡು ಹೋಗ್ಬೇಕಂತ. ನಿಮ್ಮ ಹಾಸ್ಪಿಟಲಲ್ಲಿ ಊಟ ಕೊಡಲ್ಲ? ನಾನು ನಮ್ಮ ಕಂಪ್ನಿಯೆಲ್ಲ ಊಟ ಕೊಡ್ತಾರಪ್ಪ. ನಿಮ್ದಂತ ಹಾಸ್ಪಿಟಲ್? ಕಂಪ್ನಿ ನಮ್ದು ಹಾಸ್ಪಿಟ್ಲ್. ಸೊ ಕಂಪ್ನಿ ಆದರೆ ನಿಮ್ಮ ಹಾಸ್ಪಿಟಲ್ ನಾನು ಮುಂಚೆ ಒಂದು ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದೆ, ಅಲ್ಲೆಲ್ಲ ಕೊಡ್ತಿದ್ದಾರೆ ಊಟ. ನಿಮ್ಗೆ ಕೊಡಲ್ಲ? ಎಲ್ಲಿ? ಯಾವ ಹಾಸ್ಪಿಟ್ಲ್? ಅಲ್ಲೊಂದು ಹಾಸ್ಪಿಟಲ್ ಗೊತ್ತಿಲ್ಲ, ಅಲ್ಲೆಲ್ಲ ಊಟ ಕೊಡ. ನೋಡಿ, ಅಡುಗೆ ಮಾಡ್ತೀನಿ ಅಂತೇಳಿ ಅಲ್ಲಿ ಅಡುಗೆ ಮಾಡಕ್ಕೆ ಬಂದು ಇಲ್ಲಿ ಬಂದು ಬಿದ್ಕೊಂಡಿದ್ದಾಳೆ. ಯಾಕೆ ಬಿದ್ಕೊಂಡಿದ್ಯಾ? ಯಾಕಂದ್ರೆ ನನಗೆ ಇವತ್ತು ಕೆಲ್ಸಕ್ಕೆ ಹೋಗಕ್ಕೆ ಯಾಕೆ ಎಷ್ಟು ದಿನ ಹೋಗ್ತಿದ್ದೆ ಕರ್ಕೊಂಡು ಇವತ್ತು ಯಾಕೆ ಹೋಗಲ್ಲ? ಇವತ್ತು ನಾನು ಡ್ರಾಪ್ ಮಾಡಿದ್ರೆ ಡ್ರಾಪ್ ಮಾಡೋಲ್ಲ ಅಂದರೆ ಬಸ್ಗೆ ಹೋಗ್ಬೇಕು. ಬಸ್ಗೆ ಹೋಗೋದು ಕಷ್ಟ. ಡ್ರಾಪ್ ಮಾಡಿಲ್ಲ ಎಷ್ಟು ದಿನ ನಿನಗೆ? ಮಾಡಿದ್ದೆ. ಮತ್ತೆ ಬಸ್ಗೆ ಹೋಗಿ ಬಸ್ಗೆ ಬರಬೇಕು. ಹಾಂ, ಎಲ್ಲರೂ ಬಸ್ಗೆ ಹೋಗಿ ಬಸ್ಗೆ ಬರ್ತಾರೆ. ಇನ್ನೇನೆಲ್ಲ ಫ್ಲೈಟ್ಗೆ ಹೋಗಿ ಬರ್ತಾರ? ಕೊಡಲ್ಲ. ಮುಂದೊಂದು ಐಸ್ ಕ್ರೀಮ್ ತಗೊಂಡು ಬರಕ್ಕೆ ಹೋಗ್ತೀವಿ. ಇವಾಗ ನಾನು ಅಂಕಲ್ ಮತ್ತೆ ಹೋಗ್ತೀವಿ. ನೀನು ಕರ್ಕೊಂಡು ಹೋಗಲ್ಲ, ಅಣ್ಣನ ಕರ್ಕೊಂಡು ಹೋಗಲ್ಲ. ಅಂಕಲ್ ನಾವು ಹೋಗ್ತೀವಿ, ನೀನು ಬೇಡನ? ಇಲ್ಲಿ ಬಾ, ಮನೆ ಇಬ್ರು ಹೋಗೋಣ ಬಾ. ನಾವು ಇಬ್ರು ಹೋಗೋಣ ಬಾ. ಅಂಕಲ್ ಕರ್ಕೊಂಡು ಹೋಗಲ್ಲ, ಸುಮ್ಮನೆ ಹೇಳ್ತಾರೆ. ಹೋಗ್ತೀವಿ ನಾವು. ಅವತ್ತು ಹೋಗಿದ್ವಲ್ಲ ಮೊನ್ನೆ. ನಾವು ಯಾವತ್ತು ಹೋಗಿದ್ರಿ? ಮೊನ್ನೆ ಹೋಗಿದ್ವಿ. ಯಾವತ್ತು? ಮೊನ್ನೆ
ನಾವು ಅಂಗಡಿಗೆ ಹೋಗಿದ್ವಲ್ಲ ಮೊನ್ನೆ ನಾವು ಅಂಗಡಿ ಹೋಗಿದ್ವಲ್ಲ ಕೊಡ್ರಿ. ಯಾಕೆ ಹೆಂಗೆ ಮಾಡ್ತಾ ಇದೀಯಾ? ನನಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ, ಮತ್ತೆ ಅಲ್ಲಿ ಹೋಗ್ಬೇಕು. ಯಾಕೆ ಅಂದರೆ ಇಷ್ಟ ಇಲ್ಲ ಅಂದ್ರೆ ರಜೆ ಹಾಕ. ರಜಾ ಹೇಳಿಲ್ಲ ನಮ್ಮ ಮ್ಯಾಮ್ಗೆ. ರಜೆ ಹೇಳಿಲ್ಲ ಅಂದ್ರೆ ಹಾಕ. ನಾವು ಅಷ್ಟೇ ರಜೆ ಬೇಕಾದ ಹಾಕೊಳ್ತಾ ಇರೋದು ಅಷ್ಟೇ. ಖಾಲಿನಾ ಇನ್ನೂ ಆಯ್ತಾ? ನನಗೆ ಜಾಮ್ ಅದು ಜಾಮ್ ನೀನೇ ತಿನ್ಕ. ತಿನ್ನ ಆಂಟಿ ಏನು ಎಲ್ಲ ತಿನ್ಬಿಟ್ಟು ಸ್ವಲ್ಪ ಎತ್ಕೊಂಡ್ಬಂದಿದ್ಯಾ? ಫ್ರಿಜ್ಜಲ್ಲಿ ಇಟ್ಕೊ, ಸಾಯಂಕಾಲ ತಿನ್ನ. ತಿಂತಾ ಇದೀಯ ನೀನು? ಅಂಕಲ್ ಸ್ವಲ್ಪ ಕೊಟ್ಬಿಡು. ನಾನು ಮತ್ತೆ ಮಾಡು. ಪ್ಲಾಸ್ಟಿಕ್ ಇಟ್ಕೊಂಡಿದ್ದಾರೆ ಬಾಯ್ಗೆ ಬರ್ರಿ. ಏನದು ಬಾಯಿಗೆ? 1 ಲೀಟ್ರಿಗೆ ಎಷ್ಟು ml? 1 ಲೀಟ್ರಿಗೆ 1000 ml. ಓನ್ಲಿ 85 ml ಇದೆ ಅಷ್ಟೇ. 85 ml. ಹಾಫ್ ಲೀಟ್ರಿಗೆ ಎಷ್ಟು ml ಇರುತ್ತೆ? ಹಾಫ್ ಲೀಟ್ರಿಗೆ ಎಷ್ಟು ಇರುತ್ತೆ? ಟಾಪಿಕ್ ಹೇಳ್ತೀನಿ. ಸೊ ನಿಮಗೆಲ್ಲ ಎಲ್ರಿಗೂ ಗೊತ್ತಿರೋದು, ಕರ್ನಾಟಕ ಎಲ್ಲ ಗೊತ್ತಿದೆ ಮ್ಯಾಟ್ರು. ಸೊ ಯಾಕೆ ಏನು ಮ್ಯಾಟ್ರ್ ಅಂದರೆ, ಸೊ RCB ಕಪ್ ಹೊಡೆದಿದ್ದಾಯಿತು, ಸೆಲೆಬ್ರೇಟ್ ಮಾಡಿದ್ದೆ. ಹೊಡೆದಿದ್ದಾಯ್ತಾ? ಗೆದ್ದಿದ್ದಾರೆ ಅಂದರೆ ಕ್ರಿಕೆಟಲ್ಲಿ ಹೊಡೆದು ಆಮೇಲೆ ಗೆದ್ದಿದ್ದಾರೆ. ಸೊ ಈ ಸೀರಿಯಸ್ ಮ್ಯಾಟ್ರ್ ಮಾತಾಡ್ಬೇಕಾದ್ರೆ ನಾಯಿ, ನದಿ, ಕ್ರಿಮಿ ಕೀಟ ಎಲ್ಲ ಸ್ಪೆಂಟ್ ಆಗಿರ್ಬೇಕು. ಓಕೆ, ನಿಮ್ಮ ಅಮ್ಮನ ಪಿಂಡ. ನೀನೇ ನಾಯಿ, ನಾನಲ್ಲ. ಕೇಳ್ತಾರ ಅಷ್ಟೇ. ನಿಂಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ, ಕೇಳು. ಮತ್ತೆ ಗೊತ್ತಿರೋದು ಹೇಳ್ತೀನಿ. ಅದೆಲ್ಲ ಬಿಟ್ಟು ತಲೆ ಮಾಡ್ಬಾರ್ದು. ಚೆನ್ನಾಗಿರೋದು. ಸೊ ಗೈಸ್, ಜೋಕ್ ಬಿಟ್ಟು ಮತ್ತೆ ಮಾತಾಡ್ತೀನಿ. ಸೊ ಗೈಸ್, ಏನಂದ್ರೆ RCB ಕಪ್ ಗೆದ್ದಿದೆ. ಸೊ ನೈಟ್ ಎಲ್ಲ ಸೆಲೆಬ್ರೇಟ್ ಮಾಡೋದು. ಸೊ ಈ ಪೊಲೀಸರಿಗೆ ಬೆಂಗಳೂರು ತುಂಬಾ ಯಾವ ಗಲ್ಲಿಗೆ ಹೋದ್ರು ಎಲ್ಲ ಕಡೆನು ಸೆಲೆಬ್ರೇಟ್ ಮಾಡ್ಕೊಂಡು, ಯಾಕಂದ್ರೆ 11 ವರ್ಷದ ಒಂದು ಒಳಗೆ ಕುದಿತಾ ಇರ್ತಾರೆ ರಕ್ತ, ಅದರಿಂದ ಹೊರಗಡೆ ಬಂದು ಫ್ಯಾನ್ಸ್ ಎಲ್ಲ ಸೊ ಜೋರಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ. ಅಲ್ಲಿ ವಿನ್ ಆಗಿರೋದ್ರಲ್ಲಿ ಅಹಮದಾಬಾದ್ ವಿನ್ ಆಗಿದ್ದಾರೆ. ಸೊ ಅಲ್ಲಿ ವಿನ್ ಆಗಿದ್ದಕ್ಕೆ ಇಲ್ಲಿ ಈ ತರ ಫುಲ್ ಸೆಲೆಬ್ರೇಷನ್. ಸೊ ಇಲ್ಲಿ ಏನಾನ ಮ್ಯಾಚ್ ಇದ್ದು ಇಲ್ಲಿ ಗೆದ್ದಿದ್ರೆ ಅದು ಮತ್ತೆ ಅದು ಬೇರೆ ಲೆವೆಲ್ ಇತ್ತು. ಸೊ ಇದೆಲ್ಲ ನೋಡ್ಬಿಟ್ಟು ಪೊಲೀಸರು ಸೊ ಪ್ರಿಕಾಷನ್ ತಗೋಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂದ್ರೆ, ಈಗ RCB ಟೀಮ್ ಕರ್ನಾಟಕದ ಅಂದ್ರೆ ಬೆಂಗಳೂರಿಗೆ ಬಂದ್ರೆ ತುಂಬಾ ಸೆಲೆಬ್ರೇಷನ್ ಅಂದ್ರೆ ಜಾಸ್ತಿ ಜನ ಬರ್ತಾರೆ ಫ್ಯಾನ್ಸ್ ಅಂತ ಗೊತ್ತಿದ್ದು. ಸೊ ಒಂದಿನ 2 ದಿನ ಬಿಟ್ಟು ಆಮೇಲೆ ಇವರು ವಿಧಾನಸಭೆ ಸನ್ಮಾನ ಕಾರ್ಯಕ್ರಮ ಇಟ್ಟರಲ್ಲ, ಸೊ ಆ ಸನ್ಮಾನ ಕಾರ್ಯಕ್ರಮ ಆದ್ರೂ ಮಾಡಿದ್ರು. ಅದನ್ನಾದ್ರೂ ನೀಟಾಗಿ ಮಾಡಿದ್ರು. ಅದೇನಂದ್ರೆ ಅಲ್ಲಿ ಕೂತಿದ್ದಾರೆ ಅವರೆಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಮಿನಿಮಮ್ ರೆಸ್ಪೆಕ್ಟ್ ಕೊಡ್ಬೇಕು. ಅಲ್ಲಿ ರೆಸ್ಪೆಕ್ಟ್ ಕೊಡೋದು ಅವ್ರು ಬಿಟ್ಟು, ಅಲ್ಲಿ ರಾಜಕೀಯದವ್ರು ಅವ್ರ ಪಾರ್ಟಿಗೋಸ್ಕರ ಏನೋ ಅವ್ರ ಪಾರ್ಟಿ ಫಂಕ್ಷನ್ ತರ ಅವ್ರ ಮನೆಯವರು ಅವರು ಇವರು ಸಂಬಂಧಿಕರೆಲ್ಲ ಸ್ಟೇಜ್ ಮೇಲೆಲ್ಲ ಓಡಾಡ್ತಾ ಇದ್ದಾರೆ. ಅಲ್ಲಿರೋ ಪ್ಲೇಯರ್ಸ್ ಏನು ರೆಸ್ಪೆಕ್ಟ್ ಕೊಟ್ಟಂಗೆ. ಸೊ ಇದೆಲ್ಲ ಒಂದ್ ಕಡೆ ಆದ್ರೆ, ಅಲ್ಲಿ ನುಗ್ಲಾದಾಗ 11 ಜನ ಸತ್ತೋಗಿದ್ದಾರೆ ಎಲ್ರಿಗೂ ಗೊತ್ತಿದ್ದಾರೆ. ಸೊ 11 ಜನ ಸಾಯಕ್ಕೂ RCB ಮ್ಯಾನೇಜ್ಮೆಂಟ್ಗೂ ಮತ್ತೆ RCB ಪ್ಲೇಯರ್ಸ್ ಏನ್ ಕಾರಣ ಏನಂದ್ರೆ ರಾಜಕೀಯದವ್ರೆ. ಓಕೆ, ಈ ರಾಜಕೀಯದವ್ರು ಬಂದು ಇವಾಗ ಅವ್ರ ಅರೇಂಜ್ಮೆಂಟ್ ಮಾಡೋದಕ್ಕೆ. ಸೊ చెప్పు. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ. ಮ್ಯಾನೇಜ್ಮೆಂಟ್ ಅವ್ರದ್ದು ಏನೋ ತಪ್ಪಿಲ್ಲ ನನ್ನ ಪ್ರಕಾರ. ಸೊ ಗೌರ್ಮೆಂಟ್ ಅವರು ನೀಟಾಗಿ ಅರೇಂಜ್ಮೆಂಟ್ ಮಾಡಿಲ್ಲ. ಸೊ ಅದೇ ಮೇನ್ ರೀಸನ್ ಅಂದ್ರೆ ಗೌರ್ಮೆಂಟ್ ಅವರು ನೀಟಾಗಿ ಅರೇಂಜ್ ಮಾಡಿಲ್ಲ. ಸೊ ಅರೇಂಜ್ ಪ್ರಾಪರ್ ಆಗಿ ಎಲ್ಲರೂ ಪಾಸ್ ಸಿಸ್ಟಮ್ ಮಾಡಬೇಕಾಗಿತ್ತು. ಪಾಸ್ ಸಿಸ್ಟಮ್ ಮಾಡಿದ್ರೆ ಸೊ ಅವಾಗೆಲ್ಲ ಎಷ್ಟು ಜನ ಅಲೌಡ್ ಇರುತ್ತೆ ಅಷ್ಟು ಜನ ಮಾತ್ರ ಒಳಗಡೆ ಬಂದು ಅವ್ರು ಸೆಲೆಬ್ರೇಷನ್ ಮಾಡಿದ್ರು. ಯಾವುದೇ ತರ ಆ ತರ ಅನಾಹುತ ಆಗ್ತಿರಲಿಲ್ಲ, ಯಾರು ಸತ್ತ ಹೋಗ್ತಿರಲಿಲ್ಲ. ಪಾಪ ಅಷ್ಟು ಜನ ಅವರೆಲ್ಲ ನೈಟ್ ಎಲ್ಲ ಮ್ಯಾಚ್ ನೋಡೋ ಅವ್ರಿಗೆಲ್ಲ ಗೊತ್ತಿರಲಿ, ಅವ್ರಿಗೆಲ್ಲ ಊಹೆ ಕೂಡ ಇರಲ್ಲ ಗೌರ್ಮೆಂಟ್ ಸತ್ತ ಹೋಗ್ತೀವಿ ಅಂತೇಳಿ. ಸೊ ಓಕೆ, ತಪ್ಪ ಇರುತ್ತೆ ಅಂದ್ರೆ ಜನ ಹೋಗ್ಬಾರ್ದು. ಸೊ ಏನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಪ್ಪು 18 ವರ್ಷ ಮೇಲೆ ಗೆದ್ದಿದೆ. ಸೊ ಆ ಖುಷಿಗೆ ಇವಾಗ ಆ ಪ್ಲೇಸಲ್ಲಿ ನಾವಿದ್ರು. ಸೊ ಇವಾಗ ಪ್ರತಿಯೊಬ್ರು ಯಾರೇ RCB ಡೈರೆಕ್ಟ್ ಫ್ಯಾನ್ಸ್ ಇರೋರು ಆಲ್ಮೋಸ್ಟ್ ಅಲ್ಲಿ ಹೋಗಿರಲ್ಲ, ಅವರೇ ಇರ್ತಾರೆ. ಸೊ ಕೊಹ್ಲಿ ನೋಡ್ಬೇಕು. ಹಂಗಂದ್ರೆ ನೀನು RCB ಫ್ಯಾನ್ ಅಲ್ವಾ? ಸೊ RCB ಫ್ಯಾನ್ ಅಂತಲ್ಲ, ಇವಾಗ ಕರ್ನಾಟಕ ಅಂತ ಬಂದು ಎಲ್ಲ ನನಗೆ ಇಷ್ಟ. ನನಗೂ ಇಷ್ಟ RCB ಟೀಮ್ ಇಷ್ಟ. ಸೊ RCB ಪ್ಲೇಯರ್ಸ್ ಇಷ್ಟ. ಇವಾಗ ನಂಗೆ RCBನೇ ಇಷ್ಟ. ಮುಂಚೆ ನನಗೆ ಬೇರೆ ಟೀಮ್ ಇತ್ತು. ಸೊ ಆ ಟೀಮಲ್ಲಿ ಯಾವ ಟೀಮ್ ಇತ್ತು? ಅಂದರೆ ನನಗೆ ಒಬ್ಬ ಪ್ಲೇಯರ್ ಗೌತಮ್ ಗಂಭೀರ್ ಇದ್ದ. ಸೊ ಅವನು ರಿಟೈರ್ಮೆಂಟ್ ಆದಮೇಲೆ ಅವಾಗ ಕೋಲ್ಕತ್ತಾ ಟೀಮಿಗೆ ಇಷ್ಟ ಆಯಿತು, ಬಿಟ್ಟೆ. ಸೊ ಆ್ಯಸ್ ಯೂಶ್ವಲ್ ಈಗ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ RCB ಸಪೋರ್ಟ್ ಮಾಡಲೇಬೇಕು, RCB. ಸೊ ಇದೆಲ್ಲ ಆದಮೇಲೆ ಫ್ರೆಶ್ ಅಪ್ಡೇಟ್ ಏನಂದರೆ ಈ RCB
ಮ್ಯಾನೇಜ್ಮೆಂಟ್ ಅರೆಸ್ಟ್ ಮಾಡ್ತಾರಂತ. ಇವು ಅಲ್ಲಪ್ಪ ಇವ್ರು ಅವ್ರೇನು ನಿಮ್ಮ ಹತ್ರ ಬಂದು ಕೇಳಿದ್ರಪ್ಪ, ಏನು RCB ಅವರು ಕೊಹ್ಲಿ ಅವರು ಬಂದು ನಮ್ಗೆ ಹಿಂಗೆ ಸನ್ಮಾನ ಮಾಡಿ ಅಂತ. ಸೊ ಅವ್ರು ಗೆದ್ದಿದ್ದಾರೆ, ನಿಮ್ಮ ಕರ್ನಾಟಕ ಟೀಮು, ಕರ್ನಾಟಕದಲ್ಲಿ ಒಂದು ಫ್ರಾಂಚೈಸಿ RCB. ಸೊ ಅವ್ರಿಗೆ ನೀವು ಸನ್ಮಾನ ಮಾಡೋದು, ಒಂದು ರೆಸ್ಪೆಕ್ಟ್ ಕೊಡೋದು, ಗೌರವ ಸಂಧಾನ ಮಾಡೋದು, ಅದು ನಿಮ್ಮ ಸರ್ಕಾರದವ್ರು ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಮೇನ್ ರೀಸನ್ ಏನು ಅಂತ ಗೌರ್ಮೆಂಟ್ ಅವ್ರು ತಪ್ಪು. ಸೊ ಅದು ಅರೇಂಜ್ಮೆಂಟ್ ಮೇನ್ ಕಾರಣ ಏನಂದರೆ ಕರ್ನಾಟಕ ಸರ್ಕಾರ ಏನಿದೆಯಲ್ಲ ಆ ಸರ್ಕಾರದ ಮೇಲೆ ಕಂಪ್ಲೇಂಟ್ ಆದರೆ ಅದು ಮಾತು ಬೇರೆ ಇಲ್ಲ. ಅದು ಬಿಟ್ಟು RCB ಮೇಲೆ ಅಂದರೆ ಇದು ತಪ್ಪುಗಾಯ್ತು ನನ್ನ ಪ್ರಕಾರ. ಸೊ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೇಳಿದ ಕರೆಕ್ಟಾಗಿ ತಪ್ಪ ಅಂತ. ಸೊ ತಿಳಿಸಿ. ಇದಕ್ಕೆ ಮೇನ್ ರೀಸನ್ ಅರೇಂಜ್ಮೆಂಟ್ ರಾಂಗ್ ಆಗಿರೋ ಫಸ್ಟ್ ಮಿಸ್ಟೇಕ್ ಆಗೋದು ಗೌರ್ಮೆಂಟ್ ಇರೋದು. ಸೊ ಇವರು RCB ಅದಕ್ಕೆ ಯಾವುದೇ ಥರ ತಪ್ಪಿಲ್ಲ. ಸೊ ಹಂಗಾಗಿ ಗೌರ್ಮೆಂಟ್ ಅವ್ರ ತಪ್ಪಿರೋದ್ರಿಂದ ನನ್ನ ಪ್ರಕಾರ 101% ಗೌರ್ಮೆಂಟ್ ಅವ್ರ ತಪ್ಪು. ಸೊ ಇದು ಏನೇ ಹೊಣೆ ಇದ್ರೂ ಈ ಎಲ್ಲ ಹೊಣೆನೂ ಗೌರ್ಮೆಂಟ್ ಸರ್ಕಾರ ವಹಿಸಿತ್ತು ಅಂತೇಳಿ ನನ್ನೊಂದು ಅನಿಸಿಕೆ. ಸೊ ಇದು ನಾನು ಹೇಳಿದಲ್ಲಿ ತಪ್ಪಿದ್ರೆ ಕ್ಷಮಿಸಿ. ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಓಕೆ.